ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದೀರಿ? ಆರಾಮದೀರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಗುರುವಾರ ಬೆಳಗ್ಗೆ ಟೈಮ್ ಇದ್ರೆ 6 ಗಂಟೆಗೆ ಒಂದು 35 ನಿಮಿಷ ಆಗಿತ್ತು ನೋಡ್ರಿ. ಇವತ್ತು ಬೆಳಗ್ಗೆ ಎದ್ದ ಕೂಡಲೇ ಫುಲ್ ಗಾಳಿ ಮತ್ತು ಮಿಂಚು ಬರಾಕತ್ತಿತ್ತು. ಮಳೆ ಏನಾಗಿಲ್ಲ ರೀ, ಗಾಳಿ ಜಾಸ್ತಿ ಬಿಟ್ಟಿತ್ತು ಮತ್ತು ಗುಡುಗು ಮಿಂಚು ಸ್ಟಾರ್ಟ್ ಆಗಿತ್ತು. ಫುಲ್ ಮೋಡ ಕವಿದ ವಾತಾವರಣ ಇತ್ತಂದ್ರೆ ಹಿಂಗಾಗಿ ಹೇಳೋದು ಸ್ವಲ್ಪ ಲೇಟನೇ ಆಯಿತು. 6 ಗಂಟೆಗೆ ಎದ್ಬಿಟ್ಟು ಇನ್ನು ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಅದನ್ನೇ ಹೊರಗಡೆ ನೋಡ್ಕೊಂತ ನಿಂತಿದ್ದೆ. ಫುಲ್ ವಾತಾವರಣ ಮಸ್ತ್ ಕಾಣಕತ್ತಿತ್ತು. ಕೆಲಸ ಮಾಡೋಕ್ಕೂ ಮನ್ಸು ಬರಲಾಗಿತ್ತು. ಪಕ್ಷಿಗಳು ಬಂದಿದ್ದು ಅವ್ರಿಗೂ ಕಾಳು ಹಾಕಿಬಿಟ್ಟು ನೋಡ್ಕೊತ ನಿಂತಿದ್ದೆ ರೀ. ಅವು ತಿನ್ನೋದು ಹಾರಿ ಹೋಗೋದು ಮಾಡಕತ್ತಿದ್ದು ನೋಡಕ್ಕಂತೂ ಮಸ್ತ್ ಕಾಣಕತ್ತಿತ್ತು ನೋಡ್ರಿ. ಆ ರೀತಿ ಮಾಡ್ತಾವಲ್ಲ ಗುಬ್ಬಚ್ಚಿ, ನಂಗಂತೂ ನೋಡ್ಕೊತ ನಿಂದ್ರಕ್ಕೆ ಭಾಳ ಖುಷಿ ಆಗುತ್ತೆ. ಮತ್ತು ಅಲ್ಲಿ ನೋಡ್ಕೊತ ನಿಂತ್ರೆ ಮನೆ ಕೆಲಸ ಎಲ್ಲ ಯಾರು ಮಾಡೋರೇನಂತೆ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಇನ್ನು ನಾಷ್ಟಕ್ಕೂ ರೆಡಿ ಮಾಡಿಡ್ಬೇಕು ರೀ. ಅಂದರೆ ಒಂದು ಉಪವಾಸ ಐತಿ. ನಿನ್ನಿದು ಸ್ವಲ್ಪ ದೋಸೆ ಹಿಟ್ಟೈತಿ, ಉತ್ತಪ್ಪ ಮಾಡಿಕೊಡ್ಬೇಕು. ಇನ್ನೂ ಟೈಮ್ ಆಗಿತ್ತಿಲ್ಲ ರೀ ನಾಷ್ಟದ್ದು. ಈಗಿದ್ರೆ ಟೈಮ್ 7 ಗಂಟೆಗೆ ಒಂದು 10-15 ನಿಮಿಷ ಆಗಿತ್ತು ಅನ್ಸುತ್ತೆ. ನಾನು ಎಲ್ಲ ಕೆಲಸ ಮುಗಿಸಿ ಜಳಕನೂ ಮುಗಿಸಿ ಈಗ ದೇವರಿಗೆ ನಮಸ್ಕಾರ ಮಾಡಕ್ಕಂತೀನಿ ನೋಡ್ರಿ. ಫಸ್ಟಿಗಿದ್ರೆ ದೇವರ ತಿಕ್ಕಿ ಪೂಜೆ ಮಾಡ್ಬೇಕಂತ ದೇವರ ತಿಕ್ಕಾಕ ತೊಗೊಳಕ್ಕಂತೀನಿ ನೋಡ್ರಿ. ನಾಳೆ ಶುಕ್ರವಾರ ಮತ್ತು ನಾಡ್ದು ಹುಣ್ಣಿಮೆ ಐತಿ. ಶುಕ್ರವಾರನೂ ದೇವರ ತಿಕ್ಕಾಕ ಹೋಗ್ಬಾರ್ದಂತಾರೆ ಮತ್ತು ಹುಣ್ಣಿಮೆ ದಿವಸನೂ ದೇವರ ಎಲ್ಲ ಕ್ಲೀನ್ ಮಾಡ್ಕೋಬಾರ್ದಂತಾರೆ. ಹಾಗಾಗಿ ಇವತ್ತಿನ ಎಲ್ಲ ಸಬೀನ ನಿಂಬೆಹಣ್ಣು ಹಚ್ಚಿ ತಿಕ್ಕನಂತೇಳಿ ತೆಗೆದ್ಬಿಟ್ಟು ತಿಕ್ಕಾಕಂತೀನಿ ನೋಡ್ರಿ. ಅಂದ್ರೆ ಶುಕ್ರವಾರ ಹುಣ್ಣಿಮೆ ದಿವಸ ಜಸ್ಟ್ ತೊಳೆದ್ಬಿಟ್ಟು ಇಟ್ಟು ಪೂಜೆ ಮಾಡಬೇಕು. ಈ ರೀತಿ ಸಬೀನ ಮತ್ತು ನಿಂಬೆಹಣ್ಣೆಲ್ಲ ಹಚ್ಬಿಟ್ಟು ತಿಕ್ಕಿ ಅಂದರೆ ದೇವರೆಲ್ಲ ಕ್ಲೀನ್ ಮಾಡ್ಕೋಬಾರ್ದಂತಾರೆ. ನಾನು ಹೇಳಿದ್ದನ್ನು ಕೇಳಿದರೆ ಆವಾಗ ಹಿಡ್ಕೊಂಡು ಇದೇ ರೀತಿ ಪಾಲಿಸೋದು. ಈಗಿದ್ರೆ ದೇವರ ಎಲ್ಲ ಸಬೀನ ಮತ್ತು ನಿಂಬೆಹಣ್ಣು ಹಚ್ಚಿ ತಿಕ್ಕಿ ಕೊಡಾಕಂತೀನಿ ನೋಡ್ರಿ. ನಮ್ಮ ಮನೆಯವರೆಲ್ಲ ಜೋಡಿಸ್ಬಿಟ್ಟು ಪೂಜೆ ಮಾಡ್ತಾರೆ. ನಾನಿದ್ರೆ ತಿಕ್ಕಿ ತೊಳೆದ್ಬಿಟ್ಟು ಕೊಟ್ಟಿದ್ದೀನಿ. ಇನ್ನಿದ್ರೆ ಗ್ಯಾಸ್ ಸ್ಟೋವ್ನು ಹೊರಸಿಟ್ಟಿದ್ದಾರೆ. ಅರಿಶಿನ ಕುಂಕುಮ ಹಚ್ಚಿತ್ತಿಲ್ಲ, ಹಾಗಾಗಿ ಗ್ಯಾಸ್ ಸ್ಟೋವ್ಗೆ ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಈಗಿದ್ರೆ ನಮ್ಮ ಮನೆಯವರು ಪೂಜೆನೂ ಮಾಡಾಕಂತಾರೆ ನೋಡ್ರಿ. ಅಂದರೆ ಎಲ್ಲ ದೇವರ ಜೋಡಿಸ್ಕೊಂಡ್ಬಿಟ್ಟು ಈ ಬುತ್ತೆಲ್ಲ ಹಚ್ಚಿ ಪೂಜೆನೂ ಮಾಡಾಕತ್ತಿದ್ರು. ಈಗ ಟೈಮ್ ಇದ್ರೆ ಇನ್ನು 7:45 ಆಗಿತ್ತು ಅನ್ಸುತ್ತೆ. ಇನ್ನು ನಾಷ್ಟದ್ದು ಟೈಮ್ ಆಗಿತ್ತಿಲ್ಲ ರೀ. ಇನ್ನೊಂದು 15-20 ನಿಮಿಷ ಇತ್ತು ನಾಷ್ಟ ಮಾಡೋಕ್ಕೆ. ಅಂದರೆ ಜಾಸ್ತಿ ಏನು ಮಾಡೋದಿದ್ದಿತ್ತಿಲ್ಲ. ಜಸ್ಟ್ ದೋಸೆ ಹಿಟ್ಟು ಉಳ್ಳಾಗಡ್ಡಿ ಕಟ್ ಮಾಡಿಬಿಟ್ಟು ದೋಸೆ ಹಾಕಿ ಟೊಮೆಟೊ ಸಾಸ್ ಸಂಗಟ ಕೊಡ್ಬೇಕಂತ ಏನು ಜಾಸ್ತಿ ಇದ್ದಿತ್ತಿಲ್ಲಲ್ರಿ. ಅದಕ್ಕಾಗಿ ಫಸ್ಟಿಗೆ ಒಂದು ಕಪ್ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಕುಡಿದ್ಬಿಟ್ಟು ಈಗಿದ್ರೆ ಟೈಮ್ 8 ಗಂಟೆ ಆಗಿ ಒಂದು 10 ನಿಮಿಷ ಆಗಿತ್ತು. ದೋಸೆ ಹಾಕಿ ಕೊಡಾಕಂತೀನಿ ನೋಡ್ರಿ. ನಿನ್ನೆ ಮಾಡಿದ ದೋಸೆ ಹಿಟ್ಟಿತ್ತು. ಸ್ವಲ್ಪ ತಪ್ಪಲು ಒಳಗಡೆ ಎಲ್ಲ ಕಟ್ ಮಾಡಿ ಹಾಕಿಬಿಟ್ಟು ಕೊತ್ತಂಬರಿ ಎಲ್ಲ ಹಾಕಿ ಈ ರೀತಿ ಸ್ವಲ್ಪ ಮ್ಯಾಲೆ ಹಿಂಡಿ ಹಾಕಿ ಟೊಮೆಟೊ ಸಾಸ್ ಸಂಗಟ ತಿಂದ್ರೆ ಐತಿ ಚಲೋ ಹತ್ತೈತಿ. ಇದನ್ನ ಖಾಲಿ ಆಗುತ್ತಂತೇಳಿ ಬೆಳಗ್ಗೆ ಇದನ್ನ ರೆಡಿ ಮಾಡಿ ಕೊಡಾಕಂತೀನಿ ನೋಡ್ರಿ. ಚಟ್ನಿ ಮಾಡಬೇಕಿತ್ತು ಆ್ಯಕ್ಚುಲಿ, ಈಗೆಲ್ಲಿ ಮಾಡಲಿ ಬಿಡು ಅಂತೇಳಿ ಬಿಟ್ಟಿದ್ದೀನಿ. ಅಂದರೆ ಹಿಂಡಿ ಟೊಮೆಟೊ ಸಾಸ್ ಸಂಗಟ ತಿನ್ಬೋದಂತೇಳಿ ಮನುಗ ಮತ್ತು ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಟಾರೆ. ಈಗಿದ್ರೆ ಟೈಮ್ 11 ಗಂಟೆ ಆಗೈತೆ ನೋಡ್ರಿ. ನಾನು ಕಾಫಿ ಕುಡಿದಿದ್ದೆ. ಇಷ್ಟು ತನಕ ಸುಮ್ಮನೆ ಕುಂತಿದ್ದೆ. ಇನ್ನಿದ್ರೆ ಗೆಣಸಿನ್ಕಾಯಿ ಹೂರ್ನಾದರೂ ರೆಡಿ ಮಾಡಿ ಇಡಬೇಕಂತ ಅಂದ್ಕೊಂಡ್ಬಿಟ್ಟು ಗೆಣಸಿನ್ಕಾಯಿನ ಕುದ್ಸಾಕೆ ಇಡಾಕಂತೀನಿ ನೋಡ್ರಿ. ಗೆಣಸಿನ್ಕಾಯಿ ಹೋಳ್ಗೆ ಮಾಡ್ಬೇಕಂತೇಳಿ ಇವತ್ತು ನಮ್ಮ ಮನ್ಯಾಗಂತೂ ಗೆಣಸಿನ್ಕಾಯಿ ಹೋಳ್ಗೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ರೀ. ಗೆಣಸಿನ್ಕಾಯಿ ಸೀಸನ್ ಅಲ್ಲ ಇದು, ಆ್ಯಕ್ಚುಲಿ ಶಿವರಾತ್ರಿ ಟೈಮ್ದಾಗ ಜಾಸ್ತಿ ಸಿಗ್ತಾವ್ರಿ. ಇವಾಗ ಕೆಲವೊಂದು ಕಡೆ ಸ್ವಲ್ಪ ಸಿಗ್ತಾ ಇರ್ತಾವೆ, ಆದರೆ ಸ್ವಲ್ಪ ಹುಳುಕಾಗಿರ್ತಾವೆ. ನೋಡಿಬಿಟ್ಟು ಚಲೋತ್ನಾಗೆ ಕಟ್ ಮಾಡಿ ಬೆನ್ಸಾಕಿಡ್ಬೇಕು ರೀ. ಯಾಕಂದ್ರೆ ಗೆಣಸಿನ್ಕಾಯಿ ಒಳಗೆ ಸಣ್ಣದು ಒಂಥರ ಹುಳ ಇರ್ತಾವೆ. ಅದು ನೋಡಾಕೂ ಒಂಥರ ಅನಿಸ್ತವೆ ಮತ್ತು ಸ್ಮೆಲ್ಲು ಇರುತ್ತೆ ರೀ. ಅದೇ ರೀತಿ ನಾವು ಕಟ್ ಮಾಡಿಬಿಟ್ಟು ಕುದಿಸ್ದಾಗ ಅದೇನು ಹುಳುಕಾಗಿರ್ತೈತಿಲ್ಲ ಎಲ್ಲ ನೀಟಾಗಿ ಕಟ್ ಮಾಡಿ ತೆಗಿಬೇಕು. ನೀವು ಅಕಸ್ಮಾತಾಗಿ ಹಂಗೆ ಕುದಿಸಿಟ್ಬಿಟ್ರೆ ಎಲ್ಲ ಗೆಣಸಿನ್ಕಾಯಿ ಪೂರ್ತಿ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗ್ತಾವೆ. ಅದಕ್ಕಾಗಿ ನಾನು ಎಲ್ಲ ನೋಡಿಬಿಟ್ಟು ಮ್ಯಾಲಿಂದು ಸ್ವಲ್ಪ ಹುಳುಕಾದಂಗೆ ಆಗಿದ್ದು ಗೊತ್ತಾಗುತ್ತಂದ್ರೆ ಅದನ್ನೆಲ್ಲ ತೆಗೆದ್ಬಿಟ್ಟು ಮುಂದೆ ಮತ್ತೆಲ್ಲ ಚಲೋತ್ನಾಗ ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ಬೆನ್ಸಾಕಿಡಾಕಂತೀನಿ ನೋಡ್ರಿ. ದಪ್ಪ ಇದ್ದಿದ್ದು ಗೆಣಸಿನ್ಕಾಯಿ ನೀವು ಹಂಗೆ ಇಟ್ಬಿಟ್ರೆ ಒಂದು 5-6 ಸೀಟಿ ತೊಗೋಬೇಕು. ಅಂದ್ರೂ ನಡುವೆ ಬೆಂದಿರಲ್ಲ. ಈ ರೀತಿ ಕಟ್ ಮಾಡಿಟ್ಟಾಗ ಏನೈತಿಲ್ಲ ಜಲ್ದಿನೂ ಬೇಯ್ತಾವೆ. 1-2-3 ಸೀಟಿ ಒಳಗೆ ರೀ. ಮತ್ತು ಎಲ್ಲ ಕಡೆ ಚಲೋತ್ನಾಗ ಬೆಂದಿರ್ತಾವೆ. ದಪ್ಪಾಗಿ ಹಂಗೆ ಹಾಕಿಬಿಟ್ರೆ ಚಲೋತ್ನಾಗ ಬೆನಿಲ್ಲ ಅಂತೇಳಿ ಯಾವಾಗಲೂ ಇದೇ ರೀತಿ ಮಾಡ್ಬೇಕು ನೋಡ್ರಿ. ಗೆಣಸಿನ್ಕಾಯಿ ದಪ್ಪ ಇದ್ದಾಗ ಹಾಗಾದ್ರೆ ಇದು ಒಂದು ಇಷ್ಟುದ್ದ ಗೆಣಸಿನ್ಕಾಯಿ ಇತ್ತು. ಕಟ್ ಮಾಡಿ ಅಂದರೆ ಹುಳಕ್ಕೆ ಅಷ್ಟೊಕ್ಕನೇ ಆಗಿಬಿಟ್ಟಿತ್ತು. ತೆಗೆದು ಕೂಡಲೇ ಇಷ್ಟ ಆಯ್ತು ನೋಡ್ರಿ. ಅಂದ್ರೆ ತರಾಮ್ದಾಗೂ ಅಷ್ಟೇ ಮ್ಯಾಲೆಲ್ಲ ಮಣ್ಣು ಇದ್ದಿರ್ತೈತಿಲ್ಲ, ಗೊತ್ತೂ ಆಗಂಗಿಲ್ಲ ಯಾವ ಹುಳಕ್ಕೆ ಅದಾವು ಮತ್ತು ಯಾವ ಚಲೋ ಅದಾವ ಅಂತೇಳಿ. ನೋಡಿಬಿಟ್ಟನೆ ಮನೆಗೆ ತಂದು ತೊಳೆದಾಗನ ಗೊತ್ತಾಗೋದು. ಹಾಗಾದ್ರೆ ಯಾವ ರೀತಿ ಸಣ್ಣ ಹುಳುಗಳು ಅದಾವು
ಈ ರೀತಿ ಕಟ್ ಮಾಡಿ ಎಲ್ಲ ತೆಗೆದು ಬಿಡ್ಬೇಕು ನೋಡಿರಿ. ಎಷ್ಟೊಕ್ಕನೆ ಬಂದೈತಿ. ನಾನು ನೀಟಾಗೆಲ್ಲ ಕಟ್ ಮಾಡಿಬಿಟ್ಟು ತೆಗ್ದಿದ್ದೀನಿ. ತೆಗೆದು ಕುದಿಸಾಕಿಟ್ಟಿದ್ದೀನಿ ರೀ. ಇದು ಒಂಥರ ಸ್ಮೆಲ್ ಬರ್ತಾ ಇರ್ತೈತಿ. ನೀವು ಸ್ಮೆಲ್ ನೋಡಿಬಿಟ್ರೆ ರೀ, ಅಂದರೆ ಸ್ಮೆಲ್ ನೋಡಿನೇ ಕಟ್ ಮಾಡ್ಕೋಬೇಕು. ಅವಾಗ ಗೊತ್ತಾಗುತ್ತೆ ಇದು ಹುಳ್ಕಾಗೈತೆ ಇಲ್ಲ ಅಂತೇಳಿ. ಫೈನಲಿ ಈಗ ಗೆಣಸಿನ್ಕಾಯಿನೂ ಕುದ್ದಾವೆ ನೋಡಿರಿ. ಯಾವಾಗಲೂ ಗೆಣಸಿನ್ಕಾಯಿ ಕುದಿಸ್ಬೇಕಾದ್ರೆ ಸ್ವಲ್ಪ ನೀರು ಹಾಕಿಬಿಟ್ಟೇ ಕುದಿಸ್ಬೇಕು. ಜಾಸ್ತಿ ಗೆಣಸಿನ್ಕಾಯಿ ಮುಳುಗಷ್ಟು ನೀರು ಹಾಕಿ ಕುದಿಸೋಕೆ ಹೋಗಬಾರ್ದು. ಜಸ್ಟ್ ಒಂದು ಸಣ್ಣ ಗ್ಲಾಸ್ ಅರ್ಧ ಗ್ಲಾಸ್ ಅಷ್ಟನ್ನು ಹಾಕಿ ಕುದಿಸ್ಬಿಟ್ರೆ ಸಾಕಾಗುತ್ತೆ ರೀ. ನೀರು ಸ್ವಲ್ಪ ಕಮ್ಮಿ ಬಿದ್ದರೆ ನಡಿತೈತಿ, ಜಾಸ್ತಿ ಆಗಿಬಿಟ್ರೆ ಫುಲ್ ಅದನ್ನ ಟೇಸ್ಟ್ ಎಲ್ಲ ಹೋಗ್ಬಿಡ್ತೈತಿ. ಹಾಗಾಗಿ ರೀ ಈಗಿದ್ರೆ ಗೆಣಸಿನ್ಕಾಯಿ ಕುದಿದ ತೆಗೆದ್ಬಿಟ್ಟು ಇನ್ನು ಸಪ್ಪೆ ಎಲ್ಲ ತೆಗೆದು ಹೆರಚ್ಕೊಂಡು ಹೂರಣ ರೆಡಿ ಮಾಡಿ ಇಟ್ಟಿದ್ರಿ. ಸಂಜೆ ಮುಂದಾಗ ಹೋಳ್ಗೆ ಮಾಡೋಕೆ ಬರುತ್ತೆ. ಹಾಗಾದ್ರೆ ಎಷ್ಟು ಮಸ್ತಾಗಿ ಕುದ್ದಾವು. ಅದನ್ನ ಕುದ್ದಾದ್ಮೇಲೆ ಸ್ವಲ್ಪ ಕಪ್ಪಾಗಿದ್ದಿಲ್ಲ ತೆಗೆದು ಬಿಡಬೇಕು, ನೀಟಾಗಿ ಸುಲ್ಕೊಂಡ್ಬಿಟ್ರಿ. ಈಗಿದ್ರೆ ನಾನು ಹೂರಣ ಮಾಡೋಕ್ಕೆ ರೆಡಿ ಮಾಡಕ್ಕಂತೀನಿ ನೋಡಿರಿ. ಆ್ಯಕ್ಚುಲಿ ನಾನು ಒಂದು ಸಲ ಗೆಣಸಿನ್ಕಾಯಿ ಹೋಳ್ಗೆ ಮಾಡೋದು ತೋರಿಸಿದ್ದೀನಿ ಅನ್ಸುತ್ತೆ. ಇವತ್ತು ಸಿಂಪಲ್ಲಾಗಿ ನೋಡ್ಕೊಂಬಿಡ್ರಿ, ಯಾಕಂದರೆ ಹೊಸದಾಗಿ ನೋಡೋರು ಹಾಗೆ ಗೊತ್ತಾಗಂಗಿಲ್ಲ. ಅದಕ್ಕಾಗಿ ಮಾಡಕ್ಕತ್ತಿದ್ದೆ. ಯಾರಿಗೆಲ್ಲ ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಅಂದರೆ ಕೆಲವೊಬ್ಬರಿಗೆ ಹೋಳ್ಗೆ ಅಂದರೆ ಜಾಸ್ತಿ ಇಷ್ಟ ಆಗ್ತಾವೆ. ಬ್ಯಾಳಿ ಹೋಳ್ಗೆ ಆಗಲಿ, ಗೆಣಸಿನ್ಕಾಯಿ ಹೋಳ್ಗೆ ಆಗಲಿ, ಮತ್ತು ಕಾಯಿ ಹೋಳ್ಗೆ, ಮತ್ತು ನಮ್ಮ ಕಡೆ ಇದು ಸಜ್ಕದ ಹೋಳ್ಗೆ ಒಳಗೂ ಎರಡೇ ರೀತಿ ಮಾಡ್ತಾರೆ. ಒಂದು ಬೆನೆಸ್ಬಿಟ್ಟು ಒಂದು ಡೀಪ್ ಫ್ರೈ ಮಾಡಿಬಿಟ್ಟು, ಅವು ಎರಡೂ ಇಷ್ಟ ಆಗ್ತಾವೆ ನೋಡಿರಿ. ಡೀಪ್ ಫ್ರೈ ಮಾಡಿದಂತೂ 15 ದಿವ್ಸಗಟ್ಟಲೆ ಇಟ್ರೂ ಹಾಳಾಗಂಗಿಲ್ಲ. ಸಜ್ಕದ ಹೋಳ್ಗೆ ನನಗಂತೂ ಭಾಳ ಇಷ್ಟ ಆಗ್ತಾವೆ. ಮಾಡಬೇಕಂದ್ರೆ ಮಾಡೋದನ್ನೇ ಆಗಿಲ್ಲ, ಒಂದು ಸಲ ಮಾಡಬೇಕಾಗೈತಿ. ಈಗಿದ್ರೆ ಗೆಣಸಿನ್ಕಾಯಿ ಎಲ್ಲ ಈ ರೀತಿ ಹೆಚ್ಕೊಳಕ್ಕಂತೀನಿ ನೋಡಿರಿ. ಇದಕ್ಕೆ ಎಷ್ಟು ಬೇಕಲ್ಲ ಬೆಲ್ಲ ಅಷ್ಟು ಆ ಕಡೆ ಕರಗಿಸೋಕೆ ಇಟ್ಟಿದ್ದೀನಿ. ನೀರಂತೂ ಏನು ಯೂಸ್ ಮಾಡೋಕೆ ಹೋಗಬಾರ್ದು ಒಂಚೂರು ಅನ್ನೋರಿ. ಯಾಕಂದರೆ ನೀರು ಜಾಸ್ತಿ ನೀರು ಹಾಕಿಬಿಟ್ರೆ ಅದು ಹೂರಣದ ಟೇಸ್ಟ್ನೂ ಹೋಗುತ್ತೆ ಮತ್ತು ಆಗ್ಬಿಡ್ತೈತ್ರಿ. ಬೆಲ್ಲ ಹಂಗನ ಸ್ವಲ್ಪ ದಿಪ್ಪ ತಳ ಇರೋ ಬೊಗೋಣಿಗೆ ಅಥವಾ ಬಾಣಲಿಗೆ ಹಾಕಿಬಿಟ್ಟು ಈ ರೀತಿ ಕರಗಿಸ್ಕೋಬೇಕು. ಇದು ನೀರು ಮತ್ತು ನೀವು ಎಣ್ಣೆ ತುಪ್ಪ ಏನು ಹಾಕೋದು ಬೇಕಾಗಿಲ್ಲ ರೀ. ಹಂಗೆ ಸಣ್ಣ ಉರಿ ಒಳಗೆ ಕರಗಿಸ್ಕೊಂಡ್ಬಿಟ್ರೆ ಬೆಲ್ಲ ಎಲ್ಲ ಈ ರೀತಿ ಕರಗಿಬಿಡುತ್ತೆ. ಯಾವುದೇ ಗಂಟು ಇರಬಾರ್ದು. ಆ ರೀತಿ ಕರಗಿಸ್ಕೊಂಡ್ಬಿಟ್ಟು ಹೆಚ್ಚಿಟ್ಟಿದ್ದು ಗೆಣಸಿನ್ಕಾಯಿ ಹಾಕಿ ಚಲೋ ಹೊತ್ನಾಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ರೀ. 1-2-3 ನಿಮಿಷ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಮಸ್ತಾಗಿರೋ ಗೆಣಸಿನ್ಕಾಯಿ ಹೂರಣ ರೆಡಿ ಆಗುತ್ತೆ ರೀ. ಈ ರೀತಿ ನೀವು ಹೂರಣ ರೆಡಿ ಮಾಡಿಟ್ಟು 1 ವಾರ ತನಕನೂ ಫ್ರಿಜ್ ಒಳಗೆ ಇಟ್ಕೋಬೋದು ರೀ. ಹೊರಗಡೆ ಆದರೆ 1-2 ದಿವಸ ಇಟ್ಕೋಬೋದು. ಫ್ರಿಜ್ ಒಳಗಾದ್ರೆ 1 ವಾರ ತನಕನೂ ಇಟ್ಟರೆ ಹಾಳಾಗಂಗಿಲ್ಲ ನೋಡಿರಿ. ಎಷ್ಟು ಗಟ್ಟಿಯಾಗಿ ಬಂದೈತಿ. ಮತ್ತು ಹೋಳ್ಗೆ ಮಾಡೋದಾಗ ಯಾವುದೇ ಟೆನ್ಷನ್ ಆಗಂಗಿಲ್ಲ. ಲಾಸ್ಟಿಗೆ ಇದ್ರೆ ಸ್ವಲ್ಪ ಏಲಕ್ಕಿ ಕುಟ್ಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಮಸ್ತಾಗಿ ಗೆಣಸಿನ್ಕಾಯಿ ಹೂರಣ ರೆಡಿ ಆಗುತ್ತೆ ರೀ. ಹೋಳ್ಗೆ ಮಾಡೋಕ್ಕೆ ಕಷ್ಟ ಅಂತ ಅನ್ಸಂಗಿಲ್ಲ, ಹೂರಣ ಮಾಡೋಕ್ಕೇ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಹಂಗಾಗಿ ಹೂರಣ ಎಲ್ಲ ರೆಡಿ ಮಾಡಿ ಡಬ್ಬಿಗೆ ಹಾಕಿ ಎತ್ತಿ ಇಟ್ಬಿಟ್ಟು ನಾನು ಸ್ವಲ್ಪ ಗೆಣಸಿನ್ಕಾಯಿ ಇಟ್ಟಿದ್ದರೆ ಅದನ್ನೇ ಸ್ವಲ್ಪ ಒಗ್ಗರಣೆ ಹಾಕೊಂಡ್ಬಿಟ್ಟು ತಿಂದು. ಈಗಿದ್ರೆ ಟೈಮ್ 4 ಗಂಟೆ ಆಗ ಬಂದಿದ್ರಿ. ಇನ್ನು ಹೋಳ್ಗೆ ಮಾಡ್ಬೇಕಂತೇಳಿ ಮಧ್ಯಾಹ್ನ ಅಡುಗೆ ಮಾಡಿದ್ದಿಲ್ಲ. ಮುಂಜಾನೆ ದೋಸೆ ಅಷ್ಟು ಹಾಕಿ ಕೊಟ್ಟಿದ್ದು. ಇನ್ನು ಹೊತ್ತಾಟಿ ಅಡುಗೆ ಮಾಡಿ ಊಟ ಮಾಡಿದ್ರಾಯ್ತು. ನಂದು ಉಪವಾಸ ಇತ್ತಂತೆ ಅಡುಗೆನೇ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಮತ್ತು ಮಧ್ಯಾಹ್ನ ಚಪಾತಿ ಮಾಡಬೇಕು, ಮತ್ತು ಸಂಜೆಗೆ ಹೋಳ್ಗೆ ಮಾಡಬೇಕು. ಬೇಡ ಈಗನ ಹೋಳ್ಗೆ ಮಾಡಿಬಿಟ್ರಾಯ್ತಂತೆ. ಹಿಟ್ಟು ಕಲ್ಸಾಕಂತೀನಿ ನೋಡಿರಿ. ಆ್ಯಕ್ಚುಲಿ ನಾನು ಯಾವಾಗಲೂ ಗೋಧಿ ಹಿಟ್ಟಿನ ಜಾಸ್ತಿನೇ ಬಳಸಿಬಿಟ್ಟು ಹೋಳ್ಗೆ ಮಾಡ್ಬೋದು. ಆದರೆ ಇದು ನಾವು ಪ್ಯಾಕೆಟ್ ಹಿಟ್ಟು ತಂದಿದ್ದೀವಲ್ರಿ, ಹಾಗಾಗಿ ಅದು ಜಿಗಿಟನೇ ಇಲ್ಲ. ಅದಕ್ಕಂತ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕಲಸಿಡಾಕತ್ತಿದ್ದು ನೋಡಿರಿ. ಹೋಳ್ಗೆ ಮಾಡ್ಬೇಕಂದ್ರೆ ಹೋಳ್ಗೆ ಹಿಟ್ಟು ಮತ್ತು ಹೂರಣ ಚಲೋತ್ನಾಗಿದ್ರೇ ಹೋಳ್ಗೆ ಮಾಡೋಕ್ಕೆ ಇಷ್ಟ ಆಗುತ್ತೆ ರೀ. ಮತ್ತು ಹರ್ಯಂಗೂ ಇಲ್ಲ. ಹಿಟ್ಟು ಅಥವಾ ಹೂರಣ ಸರಿಯಾಗಿರ್ಲಿಕ್ಕಂದ್ರೆ ಹೋಳ್ಗೆ ಮಾಡೋಕ್ಕೂ ಮನಸ್ಸು ಬರೋಂಗಿಲ್ಲ ಮತ್ತು ಸರಿನೂ ಆಗಂಗಿಲ್ಲ ರೀ. ಈಗಿದ್ರೆ ನಾನು ಹಿಟ್ಟು ಕಲಸಿಟ್ಬಿಟ್ಟು ಇನ್ನು ಸ್ವಲ್ಪ ಬಜ್ಜಿ ಮಾಡೋದಂತೆ ಹಿಟ್ಟು ಕಲ್ಸಾಕಂತೀನಿ ನೋಡಿರಿ. ಅಂದರೆ ಸ್ವಲ್ಪ ಮಾಡ್ಕೊಳಕತ್ತಿದ್ದು, ಜಾಸ್ತಿ ಏನು ಮಾಡೋಕ್ಕೆ ಹೋಗಂಗಿಲ್ಲ ರೀ. ಮತ್ತು ಈ ಕಡೆ ಪಲ್ಯ ಮತ್ತು ಸಾರು ಅನ್ನ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಬಜ್ಜಿ ಅಷ್ಟು ಮಾಡಿಬಿಟ್ಟು ಹೋಳ್ಗೆ ಮಾಡಿಬಿಟ್ರಾಯ್ತು. ಅಡುಗೆ ಕಂಪ್ಲೀಟ್ ಆಗುತ್ತೆ ನೋಡಿರಿ. ಈಗ ಮಸ್ತಾಗಿ ಸಣ್ಣ ಗೋಲಿ ಬಜ್ಜಿ ಮಾಡಕ್ಕಂತೀನಿ. ಆ್ಯಕ್ಚುಲಿ ಇವು ನಮ್ಮ ಕಡೆ ಎಲ್ಲ ಜಾತ್ರೆ ಒಳಗೆ ಸಿಗ್ತಾವ್ರು, ಭಾಳ ಮಸ್ತ್ ಇರ್ತಾವೆ. ಅಲ್ಲಿ ಹೆಂಗೆ ಮಾಡ್ತಾರೋ ಏನೋ ಆದ್ರೂ ಜನ ಅಂತೂ ಫುಲ್ ತುಂಬಿರ್ತಾರೆ ನೋಡಿರಿ. ಸಣ್ಣವರಿಂದ ನಾವು ತಿಂತಿದ್ವಿ. ಇತ್ತೀಚೆಗಂತೂ ಹೊರಗಡೆ ಹೋದಾಗ ಜಾಸ್ತಿ ತಿನ್ನೋದನ್ನೇ ಬಿಟ್ಟಿದ್ವಿ. ಯಾಕಂದರೆ ಮಾಡೋದು ಮತ್ತು ಸರಿಯಾಗಿ ಮಾಡೋಂಗಿಲ್ಲ, ಹೆಂಗೆ ಮಾಡ್ತಾರೆ ಏನಂತ ಅನಿಸ್ತಾ ಇರ್ತೈತಿ. ಯಾಕಂದರೆ ಮಾಡೋದು ಆ ರೀತಿ ಇರುತ್ತೆ. ಈ ರೀತಿ ಮಾಡಿಬಿಟ್ರಂತೂ ಸೇಮ್ ನಾವು ಜಾತ್ರೆ ಒಳಗಿನ ಬಜ್ಜಿ ಥರನೇ ಅನಿಸುತ್ತೆ ಮತ್ತು ಟೇಸ್ಟ್ನೂ ಹಾಗೆ ಇರ್ತಾವೆ ನೋಡಿರಿ. ಇಷ್ಟು ಬಜ್ಜಿ ನಾವು ಹೊರಗಡೆ ತೊಳಕ್ಕೆ ಹೋದರೆ 20-30 ರೂಪಾಯಿನೂ ಕೊಡಬೇಕು. ಮತ್ತು ಯಾವುದೇ ಹಿಟ್ಟು ಚಾನ್ಸ್ ಇರಲ್ಲ. ಮತ್ತು ಎಣ್ಣೆ ಅಂತೂ ಫುಲ್ ಕರಗಾಗ್ಬಿಟ್ಟಿರ್ತೈತಿ. ಅದ್ರೊಳಗೆ ಡೀಪ್ ಫ್ರೈ ಮಾಡ್ತಾನೆ ಇರ್ತಾರೆ.
ಈಗಿದ್ರೆ ನಾನು ಸ್ವಲ್ಪ ಬಜ್ಜಿನೂ ಮಾಡ್ಕೊಂಬಿಟ್ಟು ಉಳ್ಳಾಗಡ್ಡಿ ಸಂಡಿಗೆನೂ ಫ್ರೈ ಮಾಡಾಕಂತೀನಿ ನೋಡ್ರಿ. ಆಲ್ರೆಡಿ ಖಾಲಿ ಆಗಕ್ಕೆ ಬಂದು ಇವಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ನನ್ನ ಮಕ್ಕಳು ಅಂತೂ. ಹಂಗಾಗಿ ಡೈಲಿ ಫ್ರೈ ಮಾಡ್ಕೋದು ತಿನ್ನೋದು ಆಗ್ಬಿಟ್ಟೈತಿ. ಇನ್ನು ಮಾಡ್ಬೇಕ್ರಿ, ಯಾಕಂದ್ರೆ ಒಂದು ಸಲ ಅದು ರುಚಿ ಅನಿಸ್ಬಿಡ್ತಂದ್ರೆ ಅದು ಏನು ಅಂತಾರಲ್ಲ ಡೈಲಿ ಅದನ್ನೇ ಮಾಡೋದು ತಿನ್ನೋದು ಆಗ್ಬಿಡ್ತೈತಿ ಮಕ್ಕಳ ಕೆಲಸ ರೀ. ಈಗ ಅವನು ಸ್ವಲ್ಪ ಕುರುಡ್ಗಿ ಮತ್ತು ಸಂಡ್ಗೆ ಫ್ರೈ ಮಾಡಿ ಇಟ್ಬಿಟ್ಟು ಇನ್ನು ಹೋಳಿಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಹೋಳಿಗೆ ಎಷ್ಟು ಮಾಡ್ಕೊಂಬಿಟ್ರೆ ಅಡುಗೆನೂ ಕಂಪ್ಲೀಟ್ ಆಗೋದ್ರಿ. ಇನ್ನು ಮಸ್ತಕ್ಕೆ ಬಿಸಿ ಬಿಸಿ ಹೋಳಿಗೆ ಮಾಡಿಬಿಟ್ಟು ಉಣ್ಣೋದ್ರಿ. ಬ್ಯಾಸ್ಗೆ ಇರಲಿ ಥಂಡಿ ಇರಲಿ ಮಳೆಗಾಲ ಇರಲಿ ನಮ್ಮ ಮನೆಯೊಳಗಂತೂ ಬಿಸಿ ಅಡುಗೆನೇ ಜಾಸ್ತಿ ಇಷ್ಟಪಡ್ತಾರೆ ನೋಡಿರಿ. ಮತ್ತು ರುಚಿನೂ ಅನಿಸುತ್ತೆ. ನಮ್ಮ ಕಡೆಲ್ಲ ಅವಾಗ ಅಂತಿದ್ರು ಬಿಸಿದು 3 ಮಂದಿ ತಣ್ಣಗಾಗಿದ್ದು 6 ಮಂದಿ ಅಂತೇಳಿ. ಅಂದರೆ ಬಿಸಿದು 3 ಮಂದಿ ಆರಿದ್ದು 6 ಮಂದಿ ಅಂತೇಳಿ. ಅಂದರೆ ಬಿಸಿ ಇದ್ದಾಗ 3 ಮಂದಿ ತಿಂದಷ್ಟು ತಣ್ಣಗಾದ್ಮೇಲೆ ಅದೇ ಅಡುಗೆನ 6 ಮಂದಿ ತಿಂತಾರೆ ಅಂತೇಳಿ. ಅಂದರೆ ಅದು ಬಿಸಿ ಇದ್ದಾಗ ಅಷ್ಟು ರುಚಿ ಅನಿಸುತ್ತೆ ಮತ್ತು ಇಷ್ಟಪಟ್ಟು ತಿಂತಾರೆ. ತಣ್ಣಗಾದ್ಮೇಲೆ ಯಾವುದೇ ಅಡುಗೆ ಅಷ್ಟು ರುಚಿ ಅನ್ಸಂಗಿಲ್ಲ ಮತ್ತು ಸ್ವಲ್ಪ ತಿನ್ನಟ್ಗೆ ಸಾಕಂತ ಅನಿಸುತ್ತಲ್ಲ, ಅದಕ್ಕಾಗಿ ಆ ರೀತಿ ಅಂತಿರ್ಬೇಕ್ರಿ. ಮತ್ತು ಹಂಗನೇ ಆಗುತ್ತೆ, ತಣ್ಣಗಿದ್ದಾಗ ಜಾಸ್ತಿ ತಿನ್ನಕ್ಕೆ ಒಲ್ಲ ಅನ್ಸೋತ್ರಿ. ಈಗಿದ್ರೆ ಮಸ್ತಾಗಿ ಹೋಳಿಗೆನೂ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಈ ರೀತಿ ಬಿಸಿ ಬಿಸಿ ಗೆಣಸಿನ್ಕಾಯಿ ಹೋಳಿಗೆ ಮಾಡ್ಕೊಂಡು ತಿಂದ್ಬಿಟ್ರಂತೂ ಇಷ್ಟು ಮಸ್ತ್ ಹತ್ತಾವಲ್ರಿ. ಯಾವುದೇ ಹೋಳಿಗೆ ಆಗಲಿ ಬಿಸಿ ಇದ್ದಾಗ ಜಾಸ್ತಿ ರುಚಿ ಅನಿಸ್ತಾವೆ. ಈಗ ಮಸ್ತಾಗಿ ಹೋಳಿಗೆನೂ ರೆಡಿ ಮಾಡಾಕಂತೀವಿ ನೋಡಿರಿ. ಸ್ವಲ್ಪ ಹಿಟ್ಟು ಕಮ್ಮಿ ಹಿಡಿದು ಹೂರಣ ಜಾಸ್ತಿ ಹಿಡಿದು ಹೋಳಿಗೆ ಮಾಡಿಬಿಟ್ರೆ ಯಾವುದೇ ಹೋಳಿಗೆ ಟೇಸ್ಟ್ ಜಾಸ್ತಿ ಇರ್ತಾವೆ ನೋಡಿರಿ. ನಂಗಂತೂ ಹೋಳಿಗೆ ಯಾವುದೇ ಹೋಳಿಗೆ ಮಾಡೋದು ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ. ನಮ್ಮ ಮನೆಯೊಳಗಂತೂ ಡೈಲಿ ಹೋಳಿಗೆ ಮಾಡಂದ್ರೂ ಮಾಡಿಕೊಡ್ತೀನಿ. ಅಂದರೆ ಒಂದೊಂದು ಸಲ ಬೇಸರ ಆಗೋದ್ರಿ. ಅಂದರೆ ಕೆಲವೊಬ್ರು ಅಂತಾರೆ ಏನು ಒಂದೊಂದು ಸಲ ಬೇಸರ ಅಂತೀರಿ ಅಕ್ಕ ಈ ರೀತಿ ಅಂತೀರಿ ಅಂತೇಳಿ. ಹಂಗೆ ಒಂದೊಂದು ಸಲ ಬೇಸರ ಆಗ್ತಾ ಇರ್ತೈತ್ರಿ. ಆದಷ್ಟು ನಾನು ವಾರದಾಗ ಒಂದು ಸಲಾರೇ ಸ್ವಲ್ಪ ಏನಾದರೂ ಸ್ವೀಟ್ ಮಾಡೇ ಇರ್ತೀನಿ. ಅದ್ರಾಗ ಮಾತ್ರ ನಮ್ಮ ಮನೆಯವ್ರಿಗೆ ಗೆಣಸಿನ್ಕಾಯಿ ಹೋಳಿಗೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನೋಡಿರಿ. ಡೈಲಿ ಕೊಟ್ರೂ ಒಲ್ಲಂತ ಅನ್ನಂಗಿಲ್ಲ, ಅಷ್ಟು ಇಷ್ಟಪಟ್ಟು ತಿಂತಾರೆ. ನನಗೂ ಮಾಡೋಕ್ಕೂ ಜಾಸ್ತಿ ಖುಷಿ ಆಗುತ್ತೆ ನೋಡಿರಿ ಯಾವುದೇ ಹೋಳಿಗೆ. ಈಗಿದ್ರೆ ಮಸ್ತಾಗಿ ಯಾವ ರೀತಿ ಬರಾಕತ್ತಾವ ನೋಡಿರಿ ಸಾಫ್ಟಾಗಿ. ಈ ಆ್ಯಕ್ಚುಲಿ ಗೋಧಿ ಹಿಟ್ಟು ಬಳಸ್ಬಿಟ್ಟು ಮಾಡಿಬಿಟ್ರೆ ಅದು ಹೋಳಿಗೆ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಮೈದಾ ಹಿಟ್ಟಿನಕ್ಕಿಂತ. ಯಾಕಂದರೆ ಅದು ಹೋಳಿಗೆ ಹಿಟ್ಟಿನ ಮ್ಯಾಲಿಂದ ಸಾಫ್ಟಾಗಿ ಬರುತ್ತೆ, ಮೈದಾ ಹಿಟ್ಟಾದರೆ ಸ್ವಲ್ಪ ಜಿಗಿಟಾಗಿ ಬರುತ್ತಲ್ರಿ. ಹಂಗಾಗಿ ಹೇಳಾಕತ್ತಿದ್ದೆ ಅಷ್ಟೆ. ಇನ್ನೆಲ್ಲ ಪಟ್ ಪಟ್ ಅಂತೇಳಿ ಹೋಳಿಗೆ ಮಾಡಿಕೊಂಡು ಇನ್ನೂ ಸ್ವಲ್ಪ ಚಪಾತಿ ಮಾಡ್ಕೊಂಬಿಟ್ರಾಯ್ತು. ಅಡುಗೆನೂ ರೆಡಿ ಆಗುತ್ತೆ. ನೈವೇದ್ಯ ಹಿಡಿದ್ಬಿಟ್ಟು ಊಟ ಮಾಡಿದ್ರಾಯ್ತು. ಇವತ್ತೇ ಕಕ್ಕ ನೈವೇದ್ಯ ಅಂತ ಅನ್ಬೋದು. ಇವತ್ತೇ ಗುರುವಾರ ಐತಿ ಮತ್ತು ನಂದು ಉಪವಾಸ ಐತಿ. ಹೋಳಿಗೆ ಮಾಡಿದ್ದೆ, ಹಾಗಾಗಿ ಮನಗೂ ನೈವೇದ್ಯ ಹಿಡಿ ಅಂತ ಹೇಳಿದ್ದೀನಿ ರೀ. ಅವನು ನೈವೇದ್ಯ ಹಿಡ್ದಾರ ನೋಡಿರಿ. ಇನ್ನು ಫೈನಲಿ ಅಡುಗೆನೂ ಆಗಕ್ಕೆ ಬಂದೈತೆ ನೋಡಿರಿ. ಲಾಸ್ಟಿಗೆ ಒಂದು 7 ಪದ್ರ ಚಪಾತಿ ಮಾಡ್ಕೊಂಡ್ರಾಯ್ತು. ಮಸ್ತಾಗಿ ಅಡುಗೆ ಕಂಪ್ಲೀಟ್ ಆಗುತ್ತೆ ನೋಡಿರಿ. ಸಂಜೆಗೆ ಏನು ಅಡುಗೆ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಈಗ ಎಲ್ಲ ಮಾಡಿಬಿಟ್ಟಿದ್ದೀನಿ. ಈಗ ಎಷ್ಟು ಉಣ್ಣಕ್ಕಾಗುತ್ತೆ ಮತ್ತು ಸಂಜೆಗೂ ಆಗುತ್ತೆ ಅಂಥೇಳಿ ಈಗ ಮಾಡಿಬಿಟ್ಟು ಮತ್ತೆ ಸಂಜೆಗೆ ಮಾಡಂದ್ರೆ ಆಗಂಗಿಲ್ಲ ರೀ, ಒಲ್ಲಂತ ಅನಿಸುತ್ತೆ. ಅದಕ್ಕಾಗಿ ಸಂಜೆಗೂ ಆಗಷ್ಟನ ಅಡುಗೆ ಮಾಡ್ಕೊಳಕಂತೀನಿ ನೋಡಿರಿ. ನನ್ನ ಮಗಂದು ಹುಡುಕಾಟ ಚಾಲೂ ಆಗೈತಿ ಬಜ್ಜಿ ಎಲ್ಲದಾವ ಅಂತೇಳಿ. ಇಷ್ಟು ತನಕ ನೈವೇದ್ಯ ಹಿಡಿಯೋ ಮಠ ಸುಮ್ಮನೆ ಕುಂತಿದ್ರು. ತನೋ ಮನೋ ನೈವೇದ್ಯ ಆದಮೇಲೆ ಬಜ್ಜಿ ಮತ್ತು ಹಪ್ಪಳ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಎಲ್ಲ ಮಕ್ಕಳು. ಹಂಗೆ ನಾವು ಸಣ್ಣವರಿದ್ದಾಗ ಹಂಗೆ ನೋಡ್ರಿ. ಹೋಳಿಗೆ ಮಾಡಿದಾಗಂತೂ ಹೋಳಿಗೆಕ್ಕಿಂತ ಈ ರೀತಿ ಕುರುಡಿಗೆ ಹಪ್ಪಳನೇ ಜಾಸ್ತಿ ಇಷ್ಟಪಟ್ಟು ತಿಂತಿದ್ವಿ. ಹೋಳಿಗೆ ಮಾತ್ರ ತಿಂತಿದ್ದಿಲ್ಲ. ಇವಾಗ ಹೋಳಿಗೆ ತಿನ್ನೋಕೆ ಇಷ್ಟ ಆಗುತ್ತೆ. ಸಣ್ಣವರಿದ್ದಾಗ ಮಾತ್ರ ಹೋಳಿಗೆ ತಿನ್ನೋಕೆ ಇಷ್ಟನೇ ಆಗ್ತಿದ್ದಿಲ್ಲ ರೀ. ಬರೀ ಕುರುಡಿಗೆ ಹಪ್ಪಳ ಬಜ್ಜಿ ಈ ರೀತಿ ಮಾಡಿಕೊಟ್ರೆ ಅದನ್ನೇ ಇಷ್ಟಪಟ್ಟು ತಿಂತಿದ್ವಿ. ಈಗ ಫೈನಲಿ ಊಟನೂ ಸ್ಟಾರ್ಟ್ ಆಗೈತೆ ನೋಡಿರಿ. ಮಸ್ತಾಗಿ ಎಲ್ಲರಿಗೆ ಹಚ್ಕೊಟ್ಬಿಟ್ಟು ನಾನು ಇನ್ನು ಊಟ ಮಾಡಬೇಕು. ಈ ಪದ್ರ ಚಪಾತಿ ಅಂತೂ ಭಾಳ ಇಷ್ಟಪಡ್ತಾರೆ ನಮ್ಮ ಮನೆಯೊಳಗೆ ರೀ. ಅಂದ್ರೆ ಒಂದ್ರ ಮೇಲೆ ಒಂದು ಹಾಕಿಬಿಟ್ಟು ಮಾಡೋದು ತೆಳ್ಳಗಾಗ್ರಿ. ಎಣ್ಣೆ ಹಚ್ಚಿ ಚಪಾತಿನೂ ಅಂತಾರೆ ಮತ್ತು ಪದ್ರ ಚಪಾತಿನೂ ಅಂತಾರೆ. ಈಗ ಎಲ್ಲರಿಗೆ ಊಟಕ್ಕೆ ಹಚ್ಕೊಟ್ಬಿಟ್ಟು ಇನ್ನು ಊಟ ಸ್ಟಾರ್ಟ್ ಆಗೈತೆ ನೋಡಿರಿ. ಮಸ್ತಾಗೆ ಊಟ ಮಾಡೋದು ಬರೀ ಈ ರೀತಿ ಊಟ ಮಾಡೋಕ್ಕೆ ಆ್ಯಕ್ಚುಲಿ ಬಾಳೆ ಎಲೆ ಇದ್ಬಿಟ್ರೆ ಇನ್ನೂ ಮಸ್ತ್ ಆಗುತ್ತೆ ನೋಡಿರಿ. ನನಗೆ ಆ ರೀತಿ ಎಲ್ಲ ಇಷ್ಟ ಐತಿ. ಬಟ್ ಆ ರೀತಿ ಯಾವಾಗ ಬರುತ್ತೋ ಗೊತ್ತಿಲ್ಲ. ಅಂದರೆ ಮನೆ ಹತ್ರ ಇದ್ದಾಗ ಆ ರೀತಿ ಇಷ್ಟಪಟ್ಟು ತೊಗೊಂಡ್ಬಿಟ್ಟು ತಿನ್ನೋಕ್ಕಾಗುತ್ತೆ. ಹೊರಗಡೆ ಅಂತೂ ಇಲ್ಲಿ ನಮ್ಮ ಬಿಜಾಪುರದಾಗ ಬಾಳೆ ಎಲೆ ಜಾಸ್ತಿ ಸಿಗಂಗಿಲ್ಲ ರೀ. ಯಾವಾಗಾರ ಹಬ್ಬ ಇದ್ದಾಗ ಸಿಗ್ತಿರ್ಬೇಕು, ನಾವಂತೂ ತಂದಿಲ್ಲ ರೀ. ಹಾಗಾದ್ರೆ ಈಗ ಟೈಮ್ ಇದ್ರೆ 5:30 ಆಗಿತ್ತು. ಗುಬ್ಬಚ್ಚಿದ್ದು ಆಟ ಆಡೋದು ನೋಡ್ಕೊತ ನಿಂತೀನಿ ನೋಡಿರಿ. ಇದೇ ಕೆಲಸ ಆಗ್ಬಿಟ್ಟೈತಿ. ಬೇಸರ ಬಂತಿಲ್ಲ ಈ ರೀತಿ ಇಲ್ಲಿ ಬಂದುಬಿಟ್ಟು ನೋಡ್ಕೊತ ನಿಂದ್ರೋದು, ಅವು ತಿನ್ನೋದು ಹಾರಿ ಹೋಗೋದು ಮಾಡ್ತಾ ಇರ್ತಾವಲ್ಲ. ಬೆಳಗ್ಗೆನೂ ಒಂದು ದಮ್ ಇದನ್ನೇ ನೋಡೋದಾಗೈತಿ. ಮತ್ತೀಗ ಇದನ್ನೇ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಸಿಕ್ಕಾಪಟ್ಟೆ ಅದನ್ನ ಸೌಂಡ್ ಮಾಡ್ತಾ ಇರ್ತಾವೆ, ನೋಡೋಕೆ ಖುಷಿ ಅನ್ನಿಸ್ತೈತಿ.
ಆಗ ರೀ ಈಗಂತೂ ಮತ್ತೆ ಮಿಂಚು ಗುಡುಗುನು ಸ್ಟಾರ್ಟ್ ಆಗೈತಿ ಮತ್ತು ಅಂದ್ರೆ ಮಳೆ ಇಲ್ಲ ರೀ, ಬರೀ ಮಿಂಚೋದು ಮತ್ತು ಸೌಂಡ್ ಮಾಡೋದು. ಈ ಚಂದ್ರಮ್ಮನೂ ಮಸ್ತಾಗಿ ಕಾಣಕತ್ತಿದ್ದಾರೆ. ಜಲ್ದಿನೇ ಬರ್ತಾನೆ ಈಗ ಹುಣ್ಣಿಮೆ ಸಮೀಪ ಚಂದ್ರಮ್ಮ. ಈಗಿದ್ರೆ ಟೈಮ 7:30 ಆಗೈತಿ ನೋಡ್ರಿ. ಹೊರಗಡೆ ತಣ್ಣಗೆ ಗಾಳಿ ಕುಂತಿದ್ವಿ. ನನ್ನ ಮಗನಿದ್ರೆ ಆಟ ಸ್ಟಾರ್ಟ್ ನೋಡ್ರಿ. ನಾಯಿ ಬಂದುಬಿಟ್ರೆ ಅದು ಕೈ ಆಡಿಸೋದು, ಊಟ ಹಾಕೋದು, ಇದೇ ಕೆಲಸ ಆಗ್ತಾ ಇರ್ತೈತಿ. ನಾನು ಜಾಸ್ತಿ ಹಿಡಿಬೇಡಪ್ಪಿ ಅಂತ ಅಂತೀನಿ, ಆದ್ರೂ ಕೈ ತಗೋತೀನಿ ಮಮ್ಮಿ ಅಂತ ಆ ರೀತಿ ಮಾಡ್ತಾ ಇರ್ತಾನು. ಆಕಾಶ ಒಳಗೆ ಚಂದ್ರಮ್ಮನು ಎಷ್ಟು ಮಸ್ತಾಗೆ ಬಂದ ನೋಡ್ರಿ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗ್ಬೇಡ್ರಿ. ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ. ಎಲ್ಲರಿಗೂ ನಮಸ್ಕಾರ ರೀ. ಹೋಗಿ ಬರ್ತೀವಿ, ಮತ್ತೆ ಸಿಗ್ತೀವಿ ರೀ.